ಫಲಮಾಪ್ನೋತಿ ಗುರುಗೀತಾ ಜಪೇನ ತು ಅನ್ಯಾಶ್ಚ ವಿವಿಧ ಮಂತ್ರ ಕಲಾಂ ನಾರ್ಹಂತಿ ಷೋಡಶಿ. ಈ ಗುರುಗೀತೆಯನ್ನು ಜಪಿಸುವುದರಿಂದ ಅನಂತ ಫಲ ಲಭಿಸ್ತಾ ಇದೆ. ಇದರ ಮಂತ್ರಗಳು ಇದರಲ್ಲಿ ಹೊಂದಾಣಿ ಎಷ್ಟು ಅಂದರೆ ಇದರಲ್ಲಿ ಇದರ ಮಂತ್ರಗಳು ಒಂದೊಂದು ಪದವೂ ಕೂಡ ಅಷ್ಟಲ್ಲ ಅಂತ ಹೇಳ್ಕೊಂಡು ಹೋದರು. ಅಂದರೆ ಬೇರೆ ಬೇರೆ ಮಂತ್ರಗಳಿವೆ. ಆ ಮಂತ್ರಗಳಲ್ಲಿ ಏನೂ ಕೂಡ ಬರೋದಿಲ್ವೇನೋ ಅನಿಸ್ಬಿಡುತ್ತೆ ನಮಗೆ. ಅನಂತ ಫಲಗಳು ಬರ್ತಾ ಇವೆ ಅಂತೆ ಗುರುಗೀತೆಯಲ್ಲಿ. ಒಂದೊಂದು ಮಂತ್ರವು ಒಂದೊಂದು ಅಕ್ಷರವೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ, ಲಲಿತಾ ಸಹಸ್ರನಾಮದಲ್ಲಿ ಒಂದೊಂದೇ ಅಕ್ಷರವು ಗೀತಾ ಪಾರಾಯಣ ಮಾಡಿ ಗಂಗೆಯನ್ನು ಕುಡಿದ ರೀತಿಯಲ್ಲಿ ಹೇಗೆ ಒಂದೊಂದು ಹನಿ ಇದ್ದಂಗೆ ಅಂತ ಹೇಳ್ಕೊಂಡು ಹೋದರು. ಹಾಗೆ ಈ ಗುರುಗೀತೆಯ ಒಂದು ಫಲ, ಪ್ರತಿಯೊಂದು ಪಾಪ ಒಂದೊಂದು ಅಕ್ಷರಕ್ಕೆ ಪಾಪ ಮತ್ತು ಘೋರವಾಗಿರುವಂತಹ ಅಜ್ಞಾನ ನಾಶ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸರ್ವ ಪಾಪ ಪ್ರಶಮನಿ ಸರ್ವ ಸಂಕಟ ನಾಶಿನಿ ಸರ್ವಸಿದ್ಧಿಕರಿ ಚೇಯಂ ಸರ್ವಲೋಕವಶಂಕರಿ. ಈ ಗುರುಗೀತೆ ಸರ್ವ ಪಾಪಗಳನ್ನು ನಾಶ ಮಾಡ್ತಾ ಇದೆ, ಎಲ್ಲ ಸಂಕಟಗಳನ್ನು ಪರಿಹರಿಸ್ತಾ ಇದೆ, ಎಲ್ಲ ಸಿದ್ಧಿಗಳನ್ನು ಉಂಟು ಮಾಡ್ತಾ ಇದೆ, ಸರ್ವಲೋಕಗಳನ್ನು ವಶವಾಗಿಸ್ತಾ ಇವೆ. ಅಂದರೆ ಸರ್ವ ಲೋಕಗಳಲ್ಲೂ ಆನಂದ ಪಡ್ತಾ ಇದೆಯಾ ಅಂತ ಅರ್ಥ. ವಶವಾಗ್ತಿದೆ, ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಲ್ಲ. ಸರ್ವ ಪಾಪ ಪ್ರಶಮನೀ ಅಂದರೆ ಪಾಪಗಳನ್ನೆಲ್ಲ ಹೋಗಲಾಡಿಸ್ತಾ ಇವೆ ಅಂತ ಇದ್ದಾರೆ. ಈ ಮಾತು ಕಿವಿಗೆ ಬೀಳದ ಹೊರತು ಕೆಲವರಿಗೆ ತೃಪ್ತಿನೇ ಇರುವುದಿಲ್ಲವಂತೆ. ಆದರೆ ಗುರುವನ್ನು ಯಾವಾಗಲೂ ಆತ್ಮಜ್ಞಾನವನ್ನು ಕೊಡುವಂಥ ಪ್ರಾರ್ಥನೆ ಮಾಡಬೇಕೇ ವಿನಃ ಪಾಪ ಹೋಗಿಸುವಂತ ಕೋರಲೇಬಾರ್ದು. ಆತ್ಮಜ್ಞಾನ ಕೊಡು, ಆತ್ಮಜ್ಞಾನ ಕೊಡು. ಆತ್ಮಜ್ಞಾನ ಕೊಟ್ಟರೆ ಪಾಪ ತಾನಾಗಿ ಹೊರಟೋಗ್ಬಿಡುತ್ತಲ್ವ. ಅದು ಬಿಟ್ಬಿಟ್ಟು ಪಾಪ ಹೋಗಿಸು ಅಂತಂದರೆ ಪಾಪ ಮಾತ್ರ ಹೋಗಿಸ್ತಾನೆ, ಆತ್ಮಜ್ಞಾನ ಬರೋದೇ ಇಲ್ಲ. ಆ ಕೇಳ್ಕೊಳ್ತಕ್ಕಂಥ ಬರದ ಚಾನ್ಸ್ ಹೊರಟೋಯ್ತು ನಮಗೆ, ಆ ಕೋಟ ಹೊರಟೋಗ್ಬಿಡುತ್ತೆ ನಮಗೆ. ಅದರಿಂದ ಉತ್ತಮವಾಗಿರ್ತಕ್ಕಂಥದ್ದೇ ಕೋರ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ಪಾಪಗಳು ಹೋಗಬೇಕಾದ್ರೆ ಸ್ವಯಂ ನೀನೇ ಸತ್ಕರ್ಮಗಳನ್ನು ನಿರಂತರವಾಗಿ ಆಚರಿಸಬೇಕು. ಆದರೆ ಸಾಧನೆಯ ಮೊದಲನೇ ತರಗತಿಯಲ್ಲಿರುವಾಗ ಇಂತಹ ಪಾಪ ಪ್ರಶಮನದ ಮೇಲೆ, ಅಷ್ಟಸಿದ್ಧಿಗಳ ಮೇಲೆ, ಲೋಕವನ್ನು ವಶೀಕರಣ ಮಾಡಿಕೊಳ್ಳುವುದ ಮೇಲೆ ದೃಷ್ಟಿ ಇರ್ತದೆ. ಸ್ವಲ್ಪ ಮಂತ್ರಸಿದ್ಧಿ ಆದ ಕೂಡಲೇ ಏನೇನೋ ಆಗಿಬಿಡುತ್ತೆ ನಮಗೆ. ತರಗತಿಗಳ ಮಟ್ಟ ಹೆಚ್ಚಾದಂತೆ ಸಾಧಕನ ದೃಷ್ಟಿಯು ಬದಲಾಗ್ತಾ ಹೋಗ್ತಾ ಇರ್ತಂತೆ. ಚಿಕ್ಕ ಮಗುವನ್ನು ನೋಡ್ಕೊಂಡು ಹೋಗಿ ಅವನು ಕಾಲೇಜಿಗೆ ಬರೋದ್ರೊಳಗೆ ಬದಲಾವಣೆ ಆಗಿಬಿಟ್ಟಿರ್ತಾನೆ ಪೂರ್ತಿಯಾಗಿ. ವಯಸ್ಸಿನ ಪ್ರಭಾವ ಅಂತೀವಿ, ಅಲ್ಲ, ಸ್ನೇಹದ ಪ್ರಭಾವವೂ ಕೂಡ ಅದರಲ್ಲಿ ತುಂಬಿ ತುಡುಕಾಡ್ತಿದೆ. ಹಾಗೆ ಬದಲಾವಣೆ ಆಗಿಬಿಡ್ತಾನೆ, ಪೂರ್ತಿಯಾಗಿ ಬದಲಾವಣೆ ಆಗಿಬಿಡ್ತಾನೆ. ಅದರಿಂದ ಚಿಕ್ಕ ಮಗುವಿನಿಂದಲೇ ಸಂಸ್ಕಾರವನ್ನು ಬಿಡದೇ ಇರುವ ಹಾಗೆ ತಂದೆ ತಾಯಿಗಳು ಜಾಗೃತಿಯಾಗಿ ಬೆಳೆಸ್ಕೊಂಡು ಹೋಗಬೇಕು. ಹತ್ತಿರದಲ್ಲೇ ಇದ್ದು 100 ಹೊತ್ತು ಕೂಡ ಕಾಪಾಡಿಕೊಂಡು ಕಣ್ಣಿನಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋಬೇಕು. ಹಾವಾಡಿಗೂ ಸಹ ಕೆಲವು ಸಿದ್ಧಿಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾನಂತೆ. ಹಾಗೆ ಮಂತ್ರಸಿದ್ಧಿ ಆದವನಿಗೆ ಅಂದರೆ ಆ ಆತ್ಮಕ್ಕೆ ಆ ಅಹಂಕಾರ ಬರದೇ ಇರುವಾಗೆ ಹತ್ತಿರದಲ್ಲೇ ಸಾಧನೆ ಮಾಡ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊರಟೋಗ್ಬಿಡ್ತೀವಿ. ಹಾಗಂದು ಮಾತ್ರಕ್ಕೆ ಅವನಿಗೆ ಗುರುಪದ ಸಿಕ್ಕತ್ತಾ? ಹಾವಾಡಿಗನಿಗೆ ಸಿಕ್ಕಲ್ಲ. ಪರಿಪೂರ್ಣ ಸಿದ್ಧಿಯನ್ನು ಆಸ್ತಕ್ಕಂಥವರಿಗೆ ಅವುಗಳ ಮೇಲೆ ದೃಷ್ಟಿ ಇರೋದೇ ಇಲ್ಲ, ಆತ್ಮಜ್ಞಾನ ದೃಷ್ಟಿ. ಹಾಗೆ ಒಂದು ವೇಳೆ ಆ ಪರಿಪೂರ್ಣ ದೃಷ್ಟಿ ಯಾರಿಗಿರುತ್ತೋ ಅಂಥವ್ರಿಗೆ ಈ ಚಿಲ್ಲರೆ ವ್ಯವಹಾರಗಳು ಇರೋದೇ ಇಲ್ಲ. ಮಂತ್ರಸಿದ್ಧಿ, ಏನೇನೋ ಸಿದ್ಧಿಗಳಿರ್ತವೆ, ಯಂತ್ರಸಿದ್ಧಿ, ಮಂತ್ರಸಿದ್ಧಿ, ಮಾಯಾ ಮಂತ್ರ ಇವೆಲ್ಲ ಬಂದ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಬಂದಾಗೇನೆ ಇದರಲ್ಲಿ ಬಿದ್ದುಬಿಡ್ತಾರೆ ಅವರು, ಅದನ್ನು ಬಿಟ್ಬಿಡ್ತಾರೆ ಅತ್ಲಾಗಿ ಪೂರ್ತಿಯಾಗಿ. ಹಾಗೆ ಒಂದು ವೇಳೆ ಇವುಗಳ ಮೇಲೆ ದೃಷ್ಟಿ ಬಿದ್ದರೆ ಅಂಥವನು ಯೋಗ ಭ್ರಷ್ಟನಾಗ್ತಾ ಇದ್ದಾನೆ. ಹಾಗಾದರೆ ಇವೆಲ್ಲವೂ ಲಭಿಸ್ತದೆ ಅಂತನ್ಬಿಟ್ಟು ಯಾಕಪ್ಪ ಹೇಳಿದ್ದಾರೆ ಅಂದರೆ, ಈ ಶ್ಲೋಕದಲ್ಲಿ ಲೋಕವಶಂಕರಿ ಅನ್ನೋ ಮಾತನ್ನು ಲೋಕಗಳೆಲ್ಲವೂ ನಾನೇ ಆಗಿದ್ದೇನೆ ಅಂತಕ್ಕಂಥ ಭಾವನೆ ಉಂಟಾಗಬೇಕು ಅನ್ನುವ ಉದಾತ್ತ ಉದ್ದೇಶದಿಂದ ಹೇಳಿದ್ದಾರೆ ವಿನ ಲೋಕಗಳೆಲ್ಲ ವಶವಾಗುತ್ತೆ ದೃಷ್ಟಿ ಅಲ್ಲ ಇಲ್ಲಿ. ಅದೇ ರೀತಿ ಸರ್ವಸಿದ್ಧಿಕರಿ ಅಂದರೆ ಎಲ್ಲ ಸಿದ್ಧಿಗಳು ನಾನೇ ಆಗಿದ್ದೀನಿ ಅಂತಕ್ಕಂಥ ಭಾವನೆ ಉಂಟಾಗಬೇಕು. ಹಾಗೆ ಪಾಪ ಪ್ರಶಮನಿ ಅಂದರೆ ಅಜ್ಞಾನದ ನಾಶ,
ಸಂಕಟನಾಶಿನಿ ಅಂತಲೂ ಹೇಳ್ಕೊಂಡು ಹೋದರು. ಅಂದರೆ ದುಃಖದ ನಾಶ ಅನ್ನುವ ಉದ್ದೇಶಗಳಿಂದ ಕೂಡಿದೆ ಅನ್ನೋದನ್ನು ಚೆನ್ನಾಗಿ ನಾವು ಜ್ಞಾಪಕ ಇಟ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ದುಸ್ವಪ್ನನಾಶಿನಿ ಚೇಯಂ ಸುಸ್ವಪ್ನ ಫಲದಾಯಿನಿ ರಿಪೂಣಾಂ ಸ್ತಂಭಿನಿ ಗೀತ ವಾಚಸ್ಪತ್ಯ ಪ್ರದಾಯಿನಿ. ಈ ಗುರುಗೀತೆಯನ್ನ ದುಸ್ವಪ್ನ ದೋಷಗಳನ್ನ ಹೋಗಿಸ್ತಾ ಇವೆ. ದುಸ್ವಪ್ನ ಅಂದರೆ ಮಲಗಿದ್ದಾಗ ಬರೋ ಸ್ವಪ್ನಗಳೇ ಅಲ್ಲ, ನಾವು ಎಚ್ಚರವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಬೇಡದೇ ಇರತಕ್ಕಂಥ ಯೋಚನೆಗಳನ್ನು ಮಾಡೋದೇ ದುಸ್ವಪ್ನ ಅಂತ. ಸುಸ್ವಪ್ನ ಫಲಗಳು ನೀಡ್ತಾ ಇವೆ, ಅಂದರೆ ಒಳ್ಳೆಯ ಭಾವನೆಗಳು ಕೂಡ ನೀಡ್ತಾ ಇವೆ. ಆ ದುಸ್ವಪ್ನ ಫಲ ಹೋಗಲಾಡಿಸಿಬಿಟ್ಟು ಒಳ್ಳೆಯ ಭಾವನೆಗಳನ್ನು ಕೊಡ್ತಾ ಇವೆ. ಶತ್ರುಗಳ ಶಕ್ತಿಯನ್ನು ನಾಶ ಮಾಡ್ತಿದೆ. ಒಳಗೆ ಅಂತಃಶತ್ರುಗಳು ಇವೆ ನೋಡಿ, ಅವೇ ನಮ್ಮ ಆ ಶತ್ರುಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಗುರುಗೀತೆಗಿದೆ. ಅಂದರೆ ನಿನ್ನ ಬೃಹಸ್ಪತಿ ಎಷ್ಟು ದೊಡ್ಡವನ್ನ ಕೂಡ ಮಾಡ್ತಾ ಇವೆ. ಇಲ್ಲಿ ಸ್ವಪ್ನ ಅಂದರೆ ಜನ್ಮಾಂತರಗಳನ್ನು ಉಂಟು ಮಾಡ್ತಕ್ಕಂಥ ಅವಿದ್ಯೆ ಅಂತೂ ಇನ್ನೊಂದು ಅರ್ಥ. ಸ್ವಪ್ನ ಅಂತ ಹೇಳಿದ್ರೆ ಜನ್ಮಾಂತರಗಳನ್ನು ಮತ್ತೆ ಮತ್ತೆ ಹುಟ್ಟಿಸೋದಕ್ಕೆ ಮಾರ್ಗಗಳನ್ನು ತೆಗೀತಾ ಇರತಕ್ಕಂಥದ್ದು, ಈ ಅಜ್ಞಾನ ರೂಪವಾಗಿರುವಂಥದ್ದು. ಯಾವುದು ನಮಗೆ ಬಂಧನವನ್ನು ಉಂಟು ಮಾಡ್ತಾ ಇದೆಯೋ ಅದೇ ದುಸ್ವಪ್ನ ಅಂತ ನೋಡಿ. ಜನ್ಮಗಳನ್ನ ಉಂಟು ಮಾಡ್ತಕ್ಕಂಥ ಸುಸ್ವಪ್ನಾದಿಗಳು. ನಮಗೆ ಯಾವುದು ಬಂಧನ ಉಂಟಾದ ದುಸ್ವಪ್ನಾದಿಗಳು, ಬಂಧನ ಉಂಟಾಗ್ತಕ್ಕಂಥದ್ದು. ಯಾವ ಜನ್ಮ ನಮಗೆ ಸದ್ಗುರುವಿನ ಕೃಪೆಯನ್ನು ದೊರಕಿಸ್ಕೊಡ್ತಾ ಇದೆಯೋ ಅದೇ ಸುಸ್ವಪ್ನ. ನೋಡಿದ್ರ, ಇದ್ದಕ್ಕಿದ್ದಾಗೆ ಗುರುಗಳ ಸ್ಪರ್ಶನ, ಗುರುಗಳ ದರ್ಶನ ಇದ್ದಕ್ಕಿದ್ದು ಸಿಕ್ಕಿಬಿಡುತ್ತೆ, ಬಿಡಬಾರ್ದು, ಟಕ್ಕಂತ ಹಿಡ್ಕೋಬೇಕು. ಹೆಂಗೋ ಆ ಕಡೆ ಈ ಕಡೆ ಯಾವ ಥರನೋ ಸಿಕ್ಕಿಬಿಡ್ತಾರೆ. ನಾವು ಏನೋ ಒಂದು ಆಕ್ಸಿಡೆಂಟ್ಲಿ ಸಿಕ್ಕಿದ್ರು ಒಂದು ಬಿಟ್ಬಿಡ್ತೀವಿ, ನಾವು ಹೋಯ್ತಲ್ಲಿಗೆ. ಶತ್ರುಗಳಂದರೆ ಷಡ್ವರ್ಗಗಳು ಅಂತ ಜ್ಞಾಪಿಸ್ಕೊಂಡಿವಿ. ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಅಂತ. ವಾಚಸ್ಪತಿ ಪ್ರದಾಯಿನಿ ಅಂದರೆ ಬ್ರಹ್ಮ ಪದವಿಯನ್ನು ಕೊಡ್ತಕ್ಕಂಥದ್ದು ಅಂತ ಅರ್ಥ. ಕಾಮಿನಾಂ ಕಾಮಧೇನುಶ್ಚ ಸರ್ವಮಂಗಳಕಾರಿಣಿ ಚಿಂತಾಮಣಿಶ್ಚಿಂತಿತಸ್ಯ ಶ್ಲೋಕೇ ಶ್ಲೋಕೇ ಸಿದ್ಧಿದಾ. ಗುರುಗೀತೆಯ ಅಪೇಕ್ಷಿಸಿರುವ ಪಾಲಿಗೆ ಯಾರು ಅನ್ಕೋತಾರೋ ಗುರುಗೀತೆಯನ್ನು ಕೇಳಬೇಕು, ಗುರುಗೀತೆಯನ್ನು ಹೇಳಬೇಕು ಅನ್ಕೋತಾರೋ ಅಂಥವರಿಗೆ ಕಾಮಧೇನು ಚಿಂತಾಮಣಿ ಎಲ್ಲ ಶುಭಗಳನ್ನು ಉಂಟು ಮಾಡ್ತವೆ. ಹಾಗೆ ಗುರುಗೀತೆಯನ್ನು ಬೇರೆಯವರಿಗೆ ಬೋಧಿಸ್ತಾ ತಾನು ಆನಂದ ಪಡ್ತಾ ಬೇರೆಯವರನ್ನು ಆನಂದ ಪಡಿಸ್ತಕ್ಕಂಥ ಎಂಬುದು ಈ ಒಂದು ಮಂತ್ರದ ಮುಂದಿನ ಭಾವಾರ್ಥ ಹೇಳ್ಕೊಂಡಿದ್ದಾನೆ. ಅನಂತ ಫಲಮಾಪ್ನೋತಿ ಗುರುಗೀತಾ ಜಪೇನ ತು ಅನ್ಯಾಶ್ಚ ವಿವಿಧ ಮಂತ್ರ ಕಲಾಂ ನಾರ್ಹಂತಿ ಷೋಡಶಿ. ಈ ಗುರುಗೀತೆಯನ್ನು ಜಪಿಸುವುದರಿಂದ ಅನಂತ ಫಲ ಲಭಿಸ್ತಾ ಇದೆ. ಇದರ ಮಂತ್ರಗಳು ಇದರಲ್ಲಿ ಹೊಂದಾಣಿ ಎಷ್ಟು ಮಾಡು ಅಂದರೆ ಇದರ ಮಂತ್ರಗಳು ಒಂದೊಂದು ಪದವೂ ಕೂಡ ಅಷ್ಟಲ್ಲ ಅಂತ ಹೇಳ್ಕೊಂಡು ಹೋದರು. ಅಂದರೆ ಬೇರೆ ಬೇರೆ ಮಂತ್ರಗಳಿವೆ. ಆ ಮಂತ್ರಗಳಲ್ಲಿ ಏನೂ ಕೂಡ ಬರೋದಿಲ್ವೇನೋ ಅನಿಸ್ಬಿಡುತ್ತೆ ನಮಗೆ. ಅನಂತ ಫಲಗಳು ಬರ್ತಾ ಇವೆ ಅಂತೆ ಗುರುಗೀತೆಯಲ್ಲಿ. ಒಂದೊಂದು ಮಂತ್ರವು ಒಂದೊಂದು ಅಕ್ಷರವೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ, ಲಲಿತಾ ಸಹಸ್ರನಾಮದಲ್ಲಿ ಒಂದೊಂದೇ ಅಕ್ಷರವು ಗೀತಾ ಪಾರಾಯಣ ಮಾಡಿ ಗಂಗೆಯನ್ನು ಕುಡಿದ ರೀತಿಯಲ್ಲಿ ಹೇಗೆ ಒಂದೊಂದು ಹನಿ ಇದ್ದಂಗೆ ಅಂತ ಹೇಳ್ಕೊಂಡು ಹೋದರು, ಹಾಗೆ ಈ ಗುರುಗೀತೆಯ ಒಂದು ಫಲ ಪ್ರತಿಯೊಂದು ಪಾಪ ಒಂದೊಂದು ಅಕ್ಷರಕ್ಕೆ ಪಾಪ ಮತ್ತು ಘೋರವಾಗಿರುವಂತಹ ಅಜ್ಞಾನ ನಾಶ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸರ್ವ ಪಾಪ ಪ್ರಶಮನಿ ಸರ್ವ ಸಂಕಟ ನಾಶಿನಿ ಸರ್ವಸಿದ್ಧಿಕರಿ ಚೇಯಂ ಸರ್ವಲೋಕವಶಂ ಕರಿ. ಈ ಗುರುಗೀತೆ ಸರ್ವ ಪಾಪಗಳನ್ನು ನಾಶ ಮಾಡ್ತಾ ಇದೆ, ಎಲ್ಲ ಸಂಕಟಗಳನ್ನು ಪರಿಹರಿಸ್ತಾ ಇದೆ, ಎಲ್ಲ ಸಿದ್ಧಿಗಳನ್ನು ಉಂಟು ಮಾಡ್ತಾ ಇದೆ, ಸರ್ವಲೋಕಗಳನ್ನು ವಶವಾಗಿಸ್ತಾ ಇವೆ. ಅಂದರೆ ಸರ್ವ ಲೋಕಗಳಲ್ಲೂ ಆನಂದ ಪಡ್ತಾ ಇದೆಯಾ ಅಂತ ಅರ್ಥ. ವಶವಾಗ್ತಿದೆ, ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಲ್ಲ. ಸರ್ವ ಪಾಪ ಪ್ರಶಮನೀ ಅಂದರೆ ಪಾಪಗಳನ್ನೆಲ್ಲ ಹೋಗಲಾಡಿಸ್ತಾ ಇವೆ ಅಂತ ಇದ್ದಾರೆ. ಈ ಮಾತು ಕಿವಿಗೆ ಬೀಳದ ಹೊರತು ಕೆಲವರಿಗೆ ತೃಪ್ತಿನೇ ಇರುವುದಿಲ್ಲವಂತೆ. ಆದರೆ ಗುರುವನ್ನು ಯಾವಾಗಲೂ ಆತ್ಮಜ್ಞಾನವನ್ನು ಕೊಡುವಂಥ
ಪ್ರಾರ್ಥನೆ ಮಾಡಬೇಕೇ ವಿನಃ ಪಾಪ ಹೋಗಿಸುವಂತ ಕೋರಲೇಬಾರ್ದು. ಆತ್ಮಜ್ಞಾನ ಕೊಡು, ಆತ್ಮಜ್ಞಾನ ಕೊಡು. ಆತ್ಮಜ್ಞಾನ ಕೊಟ್ಟರೆ ಪಾಪ ತಾನಾಗಿ ಹೊರಟೋಗ್ಬಿಡುತ್ತಲ್ವ. ಅದು ಬಿಟ್ಬಿಟ್ಟು ಪಾಪ ಹೋಗಿಸು ಅಂತಂದರೆ ಪಾಪ ಮಾತ್ರ ಹೋಗಿಸ್ತಾನೆ, ಆತ್ಮಜ್ಞಾನ ಬರೋದೇ ಇಲ್ಲ. ಆ ಕೇಳ್ಕೊಳ್ತಕ್ಕಂಥ ವರದ ಚಾನ್ಸ್ ಹೊರಟೋಯ್ತು ನಮಗೆ, ಆ ಕೋಟ ಹೊರಟೋಗ್ಬಿಡುತ್ತೆ ನಮಗೆ. ಅದರಿಂದ ಉತ್ತಮವಾಗಿರ್ತಕ್ಕಂಥದ್ದೇ ಕೋರ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ಪಾಪಗಳು ಹೋಗಬೇಕಾದ್ರೆ ಸ್ವಯಂ ನೀನೇ ಸತ್ಕರ್ಮಗಳನ್ನು ನಿರಂತರವಾಗಿ ಆಚರಿಸಬೇಕು. ಆದರೆ ಸಾಧನೆಯ ಮೊದಲನೇ ತರಗತಿಯಲ್ಲಿರುವಾಗ ಇಂತಹ ಪಾಪ ಪ್ರಶಮನದ ಮೇಲೆ, ಅಷ್ಟಸಿದ್ಧಿಗಳ ಮೇಲೆ, ಲೋಕವನ್ನು ವಶೀಕರಣ ಮಾಡಿಕೊಳ್ಳೋದ ಮೇಲೆ ದೃಷ್ಟಿ ಇರ್ತದೆ. ಸ್ವಲ್ಪ ಮಂತ್ರಸಿದ್ಧಿ ಆದ ಕೂಡಲೇ ಏನೇನೋ ಆಗಿಬಿಡುತ್ತೆ ನಮಗೆ. ತರಗತಿಗಳ ಮಟ್ಟ ಹೆಚ್ಚಾದಂತೆ ಸಾಧಕನ ದೃಷ್ಟಿಯು ಬದಲಾಗ್ತಾ ಹೋಗ್ತಾ ಇರ್ತಂತೆ. ಚಿಕ್ಕ ಮಗುವನ್ನು ನೋಡ್ಕೊಂಡು ಹೋಗಿ ಅವನು ಕಾಲೇಜಿಗೆ ಬರೋದ್ರೊಳಗೆ ಬದಲಾವಣೆ ಆಗಿಬಿಟ್ಟಿರ್ತಾನೆ ಪೂರ್ತಿಯಾಗಿ. ವಯಸ್ಸಿನ ಪ್ರಭಾವ ಅಂತೀವಿ, ಅಲ್ಲ, ಸ್ನೇಹದ ಪ್ರಭಾವವೂ ಕೂಡ ಅದರಲ್ಲಿ ತುಂಬಿ ತುಡುಕಾಡ್ತಿದೆ. ಹಾಗೆ ಬದಲಾವಣೆ ಆಗಿಬಿಡ್ತಾನೆ, ಪೂರ್ತಿಯಾಗಿ ಬದಲಾವಣೆ ಆಗಿಬಿಡ್ತಾನೆ. ಅದರಿಂದ ಚಿಕ್ಕ ಮಗುವಿನಿಂದಲೇ ಸಂಸ್ಕಾರವನ್ನು ಬಿಡದೇ ಇರುವ ಹಾಗೆ ತಂದೆ ತಾಯಿಗಳು ಜಾಗೃತಿಯಾಗಿ ಬೆಳೆಸ್ಕೊಂಡು ಹೋಗಬೇಕು. ಹತ್ತಿರದಲ್ಲೇ ಇದ್ದು 100 ಹೊತ್ತು ಕೂಡ ಕಾಪಾಡಿಕೊಂಡು ಕಣ್ಣಿನಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋಬೇಕು. ಹಾವಾಡಿಗೂ ಸಹ ಕೆಲವು ಸಿದ್ಧಿಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾನಂತೆ. ಹಾಗೆ ಮಂತ್ರಸಿದ್ಧಿ ಆದವನಿಗೆ, ಅಂದರೆ ಆ ಆತ್ಮಕ್ಕೆ ಆ ಅಹಂಕಾರ ಬರದೇ ಇರುವ ಹಾಗೆ ಹತ್ತಿರದಲ್ಲೇ ಸಾಧನೆ ಮಾಡ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊರಟೋಗ್ಬಿಡ್ತೀವಿ. ಹಾಗಂದು ಮಾತ್ರಕ್ಕೆ ಅವನಿಗೆ ಗುರುಪದ ಸಿಕ್ಕತ್ತಾ? ಹಾವಾಡಿಗನಿಗೆ ಸಿಕ್ಕಲ್ಲ. ಪರಿಪೂರ್ಣ ಸಿದ್ಧಿಯನ್ನು ಆಸ್ತಕ್ಕಂಥವರಿಗೆ ಅವುಗಳ ಮೇಲೆ ದೃಷ್ಟಿ ಇರೋದೇ ಇಲ್ಲ, ಆತ್ಮಜ್ಞಾನ ದೃಷ್ಟಿ. ಹಾಗೆ ಒಂದು ವೇಳೆ ಆ ಪರಿಪೂರ್ಣ ದೃಷ್ಟಿ ಯಾರಿಗಿರುತ್ತೋ ಅಂಥವ್ರಿಗೆ ಈ ಚಿಲ್ಲರೆ ವ್ಯವಹಾರಗಳು ಇರೋದೇ ಇಲ್ಲ. ಮಂತ್ರಸಿದ್ಧಿ, ಏನೇನೋ ಸಿದ್ಧಿಗಳಿರ್ತವೆ, ಯಂತ್ರಸಿದ್ಧಿ, ಮಂತ್ರಸಿದ್ಧಿ, ಮಾಯ ಮಂತ್ರ ಇವೆಲ್ಲ ಬಂದ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಬಂದಾಗೇನೆ ಇದರಲ್ಲಿ ಬಿದ್ದುಬಿಡ್ತಾರೆ ಅವರು, ಅದನ್ನು ಬಿಟ್ಬಿಡ್ತಾರೆ ಅತ್ಲಾಗಿ ಪೂರ್ತಿಯಾಗಿ. ಹಾಗೆ ಒಂದು ವೇಳೆ ಇವುಗಳ ಮೇಲೆ ದೃಷ್ಟಿ ಬಿದ್ದರೆ ಅಂಥವನು ಯೋಗ ಭ್ರಷ್ಟನಾಗ್ತಾ ಇದ್ದಾನೆ. ಹಾಗಾದರೆ ಇವೆಲ್ಲವೂ ಲಭಿಸ್ತದೆ ಅಂತನ್ಬಿಟ್ಟು ಯಾಕಪ್ಪ ಹೇಳಿದ್ದಾರೆ ಅಂದರೆ, ಈ ಶ್ಲೋಕದಲ್ಲಿ ಲೋಕವಶಂಕರಿ ಅನ್ನುವ ಮಾತನ್ನು, ಲೋಕಗಳೆಲ್ಲವೂ ನಾನೇ ಆಗಿದ್ದೇನೆ ಅಂತಕ್ಕಂಥ ಭಾವನೆ ಉಂಟಾಗಬೇಕು ಅನ್ನುವ ಉದಾತ್ತ ಉದ್ದೇಶದಿಂದ ಹೇಳಿದ್ದಾರೆ ವಿನ ಲೋಕಗಳೆಲ್ಲ ವಶವಾಗುತ್ತೆ ದೃಷ್ಟಿ ಅಲ್ಲ ಇಲ್ಲಿ. ಅದೇ ರೀತಿ ಸರ್ವಸಿದ್ಧಿಕರಿ ಅಂದರೆ ಎಲ್ಲ ಸಿದ್ಧಿಗಳು ನಾನೇ ಆಗಿದ್ದೀನಿ ಅಂತಕ್ಕಂಥ ಭಾವನೆ ಉಂಟಾಗಬೇಕು. ಹಾಗೆ ಪಾಪ ಪ್ರಶಮನಿ ಅಂದರೆ ಅಜ್ಞಾನದ ನಾಶ, ಸಂಕಟನಾಶಿನಿ ಅಂತಲೂ ಹೇಳ್ಕೊಂಡು ಹೋದರು. ಅಂದರೆ ದುಃಖದ ನಾಶ ಅನ್ನುವ ಉದ್ದೇಶಗಳಿಂದ ಕೂಡಿದೆ ಅನ್ನೋದನ್ನು ಚೆನ್ನಾಗಿ ನಾವು ಜ್ಞಾಪಕ ಇಟ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ದುಸ್ವಪ್ನನಾಶಿನಿ ಚೇಯಂ ಸುಸ್ವಪ್ನ ಫಲದಾಯಿನಿ ರಿಪೂಣಾಂ ಸ್ತಂಭಿನಿ ಗೀತ ವಾಚಸ್ಪತ್ಯ ಪ್ರದಾಯಿನಿ. ಈ ಗುರುಗೀತೆಯನ್ನು ದುಸ್ವಪ್ನ ದೋಷಗಳನ್ನು ಹೋಗಿಸ್ತಾ ಇವೆ. ದುಸ್ವಪ್ನ ಅಂದರೆ ಮಲಗಿದ್ದಾಗ ಬರೋ ಸ್ವಪ್ನಗಳೇ ಅಲ್ಲ. ನಾವು ಎಚ್ಚರವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಬೇಡದೇ ಇರತಕ್ಕಂಥ ಯೋಚನೆಗಳನ್ನು ಮಾಡೋದೇ ದುಸ್ವಪ್ನ ಅಂತ. ಸುಸ್ವಪ್ನ ಫಲಗಳು ನೀಡ್ತಾ ಇವೆ, ಅಂದರೆ ಒಳ್ಳೆಯ ಭಾವನೆಗಳು ಕೂಡ ನೀಡ್ತಾ ಇವೆ. ಆ ದುಸ್ವಪ್ನ ಫಲ ಹೋಗಲಾಡಿಸಿಬಿಟ್ಟು ಒಳ್ಳೆಯ ಭಾವನೆಗಳನ್ನು ಕೊಡ್ತಾ ಇವೆ. ಶತ್ರುಗಳ ಶಕ್ತಿಯನ್ನು ನಾಶ ಮಾಡ್ತಿದೆ. ಒಳಗೆ ಅಂತಃಶತ್ರುಗಳು ಇವೆ ನೋಡಿ, ಅವೇ ನಮ್ಮ ಆ ಶತ್ರುಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಗುರುಗೀತೆಗಿದೆ. ಅಂದರೆ ನಿನ್ನ ಬೃಹಸ್ಪತಿ ಎಷ್ಟು ದೊಡ್ಡವನ್ನ ಕೂಡ ಮಾಡ್ತಾ ಇವೆ. ಇಲ್ಲಿ ಸ್ವಪ್ನ ಅಂದರೆ ಜನ್ಮಾಂತರಗಳನ್ನು ಉಂಟು ಮಾಡ್ತಕ್ಕಂಥ ಅವಿದ್ಯೆ ಅಂತೂ ಇನ್ನೊಂದು ಅರ್ಥ. ಸ್ವಪ್ನ ಅಂತ ಹೇಳಿದ್ರೆ ಜನ್ಮಾಂತರಗಳನ್ನು ಮತ್ತೆ ಹುಟ್ಟಿಸೋದಕ್ಕೆ ಮಾರ್ಗಗಳನ್ನು ತೆಗೀತಾ ಇರ್ತಕ್ಕಂಥದ್ದು, ಈ ಅಜ್ಞಾನ ರೂಪವಾಗಿರುವಂಥದ್ದು. ಯಾವುದು ನಮಗೆ ಬಂಧನವನ್ನು ಉಂಟು ಮಾಡ್ತಾ ಇದೆಯೋ ಅದೇ ದುಸ್ವಪ್ನ ಅಂತ ನೋಡಿ. ಜನ್ಮಗಳನ್ನ ಉಂಟು ಮಾಡ್ತಕ್ಕಂಥ ಸುಸ್ವಪ್ನಾದಿಗಳು. ನಮಗೆ ಯಾವುದು ಬಂಧನ ಉಂಟಾದ ದುಸ್ವಪ್ನಾದಿಗಳು, ಬಂಧನ ಉಂಟಾಗ್ತಕ್ಕಂಥದ್ದು. ಯಾವ ಜನ್ಮ ನಮಗೆ ಸದ್ಗುರುವಿನ ಕೃಪೆಯನ್ನು ದೊರಕಿಸ್ಕೊಡ್ತಾ ಇದೆಯೋ ಅದೇ ಸುಸ್ವಪ್ನ. ನೋಡಿದ್ರ, ಇದ್ದಕ್ಕಿದ್ದಾಗೆ ಗುರುಗಳ ಸ್ಪರ್ಶನ, ಗುರುಗಳ ದರ್ಶನ ಇದ್ದಕ್ಕಿದ್ದ ಸಿಕ್ಕಿಬಿಡುತ್ತೆ, ಬಿಡಬಾರ್ದು, ಟಕ್ಕಂತ ಹಿಡ್ಕೋಬೇಕು. ಹೆಂಗೋ ಆ ಕಡೆ ಈ ಕಡೆ ಯಾವ ಥರನೋ ಸಿಕ್ಕಿಬಿಡ್ತಾರೆ. ನಾವು ಏನೋ ಒಂದು ಆಕ್ಸಿಡೆಂಟ್ಲಿ ಸಿಕ್ಕಿದ್ರು ಒಂದು ಬಿಟ್ಬಿಡ್ತೀವಿ ನಾವು, ಹೋಯ್ತಲ್ಲಿಗೆ. ಶತ್ರುಗಳಂದರೆ ಷಡ್ವರ್ಗಗಳು ಅಂತ ಜ್ಞಾಪಿಸ್ಕೊಂಡಿವಿ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಅಂತ.
ವಾಚಸ್ಪತಿ ಪ್ರದಾಯಿನಿ ಅಂದರೆ ಬ್ರಹ್ಮ ಪದವಿಯನ್ನು ಕೊಡ್ತಕ್ಕಂಥದ್ದು ಅಂತ ಅರ್ಥ. ಕಾಮಿನಾಂ ಕಾಮಧೇನುಶ್ಚ ಸರ್ವಮಂಗಳಕಾರಿಣಿ ಚಿಂತಾಮಣಿಶ್ಚಿಂತಿತಸ್ಯ ಶ್ಲೋಕೆ ಶ್ಲೋಕೆ ಸಿದ್ಧಿದಾ. ಗುರುಗೀತೆಯ ಅಪೇಕ್ಷಿಸಿರುವ ಪಾಲಿಗೆ ಯಾರು ಅನ್ಕೋತಾರೋ ಗುರುಗೀತೆಯನ್ನು ಕೇಳಬೇಕು, ಗುರುಗೀತೆಯನ್ನು ಹೇಳಬೇಕು ಅನ್ಕೋತಾರೋ ಅಂಥವರಿಗೆ ಕಾಮಧೇನು ಚಿಂತಾಮಣಿ ಎಲ್ಲ ಶುಭಗಳನ್ನು ಉಂಟು ಮಾಡ್ತವೆ. ಇಯಂ ಚೇತ್ ಭಕ್ತಿ ಭಾವೇನ ಪಠ್ಯತೆ ಶ್ರೂಯತೆ ಅಥವಾ ಲಿಖ್ಯತೆ ದೀಯತೆ ಪುಂಭಿಃ ಭವೇದ್ ಭವ ವಿನಾಶಿನಿ. ಈ ಗುರುಗೀತೆಯನ್ನ ಭಕ್ತಿಯಿಂದ ಓದಿದ್ರು ಕೇಳಿದ್ರು ಕೂಡ ಬೇರೆಯವರಿಗೆ ಕೊಟ್ಟರು ಅಜ್ಞಾನ ನಾಶ ಆಗ್ತದೆ. ಬರೀ ಕೇಳಿದ್ರೆ ಸಾಕಂತೆ. ಅಥವಾ ಯಾರಿಗಾದರೂ ತುಂಬ ಅಜ್ಞಾನದಲ್ಲಿ, ತುಂಬ ಕಾಯಿಲೆಯಲ್ಲಿ, ತುಂಬ ವಿಚಿತ್ರ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥವ್ರ ಮುಂದೆ ಓದಿದ್ರೂ ಸಾಕಂತೆ 9 ಶ್ಲೋಕ. ಹಾಗೆ ಓದಿದ್ರು ಕೇಳಿದ್ರು ಬರೆದರು ಬೇರೆಯವರು ಕೊಟ್ಟರು ಅಜ್ಞಾನ ನಾಶ ಆಗೋಗ್ತದೆ. ಭವ ವಿನಾಶಿನಿ ಅಂದರೆ ಅಜ್ಞಾನವನ್ನು ಹೋಗಲಾಡುತ್ತಾ ಇದೆ, ಜ್ಞಾನವನ್ನು ಕೊಡ್ತಾ ಇದೆ. ಇದು ಈ ಗುರುಗೀತೆಯ ಒಂದು ವಿಶೇಷ. ಸಾಮಾನ್ಯವಾಗಿ ಪುರಾಣಗಳಲ್ಲಿ ಮತ್ತು ಇಂತಹ ಎಂತೆಂಥ ಗ್ರಂಥಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನಮ್ಮ ಪಾಪ ನಾಶ ಆಗತ್ತೆ, ನಿಮಗೆ ಇಂದ್ರಾದಿ ಪದವಿಗಳು ಲಭಿಸ್ತವೆ ಅಂತ ಹೇಳ್ತವೆ ಹೊರತು ಅಜ್ಞಾನ ನಾಶ ಆಗ್ತವೆ ಅಂತ ಎಲ್ಲೂ ಹೇಳಲ್ಲ. ಗುರುಗೀತೆಯಲ್ಲಿ ಮಾತ್ರ ಹೇಳಿದೆ. ಗುರುಗೀತೆಯನ್ನು ಬೇರೆಯವರಿಗೆ ಬೋಧಿಸ್ತಾ ತಾನು ಆನಂದ ಪಡ್ತಾ ಬೇರೆಯವರನ್ನು ಆನಂದ ಪಡಿಸ್ತಕ್ಕಂಥ ಎಂಬುದು ಈ ಒಂದು ಮಂತ್ರದ ಮುಂದಿನ ಭಾವಾರ್ಥ ಹೇಳ್ಕೊಂಡಿದ್ದಾನೆ. ಅನಂತ ಫಲಮಾಪ್ನೋತಿ ಗುರುಗೀತಾ ಜಪೇನ ತು ಅನ್ಯಾಶ್ಚ ವಿವಿಧಾ ಮಂತ್ರಾಃ ಕಲಾಂ ನಾರ್ಹಂತಿ ಷೋಡಶಿ. ಈ ಗುರುಗೀತೆಯನ್ನು ಜಪಿಸುವುದರಿಂದ ಅನಂತ ಫಲ ಲಭಿಸ್ತಾ ಇದೆ. ಇದರ ಮಂತ್ರಗಳು ಇದರಲ್ಲಿ ಹೊಂದಾಣಿ ಎಷ್ಟು ಮಾಡು ಅಂದರೆ ಇದರ ಮಂತ್ರಗಳು ಒಂದೊಂದು ಪದವೂ ಕೂಡ ಅಷ್ಟಲ್ಲ ಅಂತ ಹೇಳ್ಕೊಂಡು ಹೋದರು. ಅಂದರೆ ಬೇರೆ ಬೇರೆ ಮಂತ್ರಗಳಿವೆ. ಆ ಮಂತ್ರಗಳಲ್ಲಿ ಏನೂ ಕೂಡ ಬರೋದಿಲ್ವೇನೋ ಅನಿಸ್ಬಿಡುತ್ತೆ ನಮಗೆ. ಅನಂತ ಫಲಗಳು ಬರ್ತಾ ಇವೆ ಅಂತೆ ಗುರುಗೀತೆಯಲ್ಲಿ. ಒಂದೊಂದು ಮಂತ್ರವು ಒಂದೊಂದು ಅಕ್ಷರವೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ, ಲಲಿತಾ ಸಹಸ್ರನಾಮದಲ್ಲಿ ಒಂದೊಂದೇ ಅಕ್ಷರವು ಗೀತಾ ಪಾರಾಯಣ ಮಾಡಿ ಗಂಗೆಯನ್ನು ಕುಡಿದ ರೀತಿಯಲ್ಲಿ ಹೇಗೆ ಒಂದೊಂದು ಹನಿ ಇದ್ದಂಗೆ ಅಂತ ಹೇಳ್ಕೊಂಡು ಹೋದರು. ಹಾಗೆ ಈ ಗುರುಗೀತೆಯ ಒಂದು ಫಲ ಪ್ರತಿಯೊಂದು ಪಾಪ ಒಂದೊಂದು ಅಕ್ಷರಕ್ಕೆ ಪಾಪ ಮತ್ತು ಘೋರವಾಗಿರುವಂತಹ ಅಜ್ಞಾನ ನಾಶ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸರ್ವ ಪಾಪ ಪ್ರಶಮನಿ ಸರ್ವ ಸಂಕಟ ನಾಶಿನಿ ಸರ್ವಸಿದ್ಧಿಕರಿ ಚೇಯಂ ಸರ್ವಲೋಕವಶಂಕರಿ. ಈ ಗುರುಗೀತೆ ಸರ್ವ ಪಾಪಗಳನ್ನು ನಾಶ ಮಾಡ್ತಾ ಇದೆ, ಎಲ್ಲ ಸಂಕಟಗಳನ್ನು ಪರಿಹರಿಸ್ತಾ ಇದೆ, ಎಲ್ಲ ಸಿದ್ಧಿಗಳನ್ನು ಉಂಟು ಮಾಡ್ತಾ ಇದೆ, ಸರ್ವಲೋಕಗಳನ್ನು ವಶವಾಗಿಸ್ತಾ ಇವೆ. ಅಂದರೆ ಸರ್ವ ಲೋಕಗಳಲ್ಲೂ ಆನಂದ ಪಡ್ತಾ ಇದೆಯಾ ಅಂತ ಅರ್ಥ. ವಶವಾಗ್ತಿದೆ, ನಮ್ಮ ಕೈಲಿ ಕಂಟ್ರೋಲ್ ಮಾಡೋದಲ್ಲ. ಸರ್ವ ಪಾಪ ಪ್ರಶಮನೀ ಅಂದರೆ ಪಾಪಗಳನ್ನೆಲ್ಲ ಹೋಗಲಾಡಿಸ್ತಾ ಇವೆ ಅಂತ ಇದ್ದಾರೆ. ಈ ಮಾತು ಕಿವಿಗೆ ಬೀಳದ ಹೊರತು ಕೆಲವರಿಗೆ ತೃಪ್ತಿನೇ ಇರುವುದಿಲ್ಲವಂತೆ. ಆದರೆ ಗುರುವನ್ನು ಯಾವಾಗಲೂ ಆತ್ಮಜ್ಞಾನವನ್ನು ಕೊಡುವಂಥ ಪ್ರಾರ್ಥನೆ ಮಾಡಬೇಕೇ ವಿನಃ ಪಾಪ ಹೋಗಿಸುವಂತ ಕೋರಲೇಬಾರ್ದು. ಆತ್ಮಜ್ಞಾನ ಕೊಡು, ಆತ್ಮಜ್ಞಾನ ಕೊಡು. ಆತ್ಮಜ್ಞಾನ ಕೊಟ್ಟರೆ ಪಾಪ ತಾನಾಗಿ ಹೊರಟೋಗ್ಬಿಡುತ್ತಲ್ವ. ಅದು ಬಿಟ್ಬಿಟ್ಟು ಪಾಪ ಹೋಗಿಸು ಅಂತಂದರೆ ಪಾಪ ಮಾತ್ರ ಹೋಗುತ್ತಾನೆ, ಆತ್ಮಜ್ಞಾನ ಬರೋದೇ ಇಲ್ಲ. ಆ ಕೇಳ್ಕೊಳ್ತಕ್ಕಂಥ ಬರದ ಚಾನ್ಸ್ ಹೊರಟೋಯ್ತು ನಮಗೆ, ಆ ಕೋಟ ಹೊರಟೋಗ್ಬಿಡುತ್ತೆ ನಮಗೆ. ಅದರಿಂದ ಉತ್ತಮವಾಗಿರ್ತಕ್ಕಂಥದ್ದೇ ಕೋರ್ಕೋಬೇಕು, ಪ್ರಾರ್ಥನೆ ಮಾಡಬೇಕು. ಪಾಪಗಳು ಹೋಗಬೇಕಾದ್ರೆ ಸ್ವಯಂ ನೀನೇ ಸತ್ಕರ್ಮಗಳನ್ನು ನಿರಂತರವಾಗಿ ಆಚರಿಸಬೇಕು. ಆದರೆ ಸಾಧನೆಯ ಮೊದಲನೇ ತರಗತಿಯಲ್ಲಿರುವಾಗ ಇಂತಹ ಪಾಪ
ಪ್ರಶಮನದ ಮೇಲೆ, ಅಷ್ಟಸಿದ್ಧಿಗಳ ಮೇಲೆ, ಲೋಕವನ್ನು ವಶೀಕರಣ ಮಾಡಿಕೊಳ್ಳೋದ ಮೇಲೆ ದೃಷ್ಟಿ ಇರ್ತದೆ. ಸ್ವಲ್ಪ ಮಂತ್ರಸಿದ್ಧಿ ಆದ ಕೂಡಲೇ ಏನೇನೋ ಆಗ್ಬಿಡುತ್ತೆ ನಮಗೆ. ತರಗತಿಗಳ ಮಟ್ಟ ಹೆಚ್ಚಾದಂತೆ ಸಾಧಕನ ದೃಷ್ಟಿಯು ಬದಲಾಗ್ತಾ ಹೋಗ್ತಾ ಇರ್ತಂತೆ. ಚಿಕ್ಕ ಮಗುವನ್ನು ನೋಡ್ಕೊಂಡು ಹೋಗಿ ಅವನು ಕಾಲೇಜಿಗೆ ಬರೋದ್ರೊಳಗೆ ಬದಲಾವಣೆ ಆಗಿಬಿಟ್ಟಿರ್ತಾನೆ ಪೂರ್ತಿಯಾಗಿ. ವಯಸ್ಸಿನ ಪ್ರಭಾವ ಅಂತೀವಿ, ಅಲ್ಲ, ಸ್ನೇಹದ ಪ್ರಭಾವವೂ ಕೂಡ ಅದರಲ್ಲಿ ತುಂಬಿ ತುಡುಕಾಡ್ತಿದೆ. ಹಾಗೆ ಬದಲಾವಣೆ ಆಗಿಬಿಡ್ತಾನೆ, ಪೂರ್ತಿಯಾಗಿ ಬದಲಾವಣೆ ಆಗಿಬಿಡ್ತಾನೆ. ಅದರಿಂದ ಚಿಕ್ಕ ಮಗುವಿನಿಂದಲೇ ಸಂಸ್ಕಾರವನ್ನು ಬಿಡದೇ ಇರುವ ಹಾಗೆ ತಂದೆ ತಾಯಿಗಳು ಜಾಗೃತಿಯಾಗಿ ಬೆಳೆಸ್ಕೊಂಡು ಹೋಗಬೇಕು. ಹತ್ತಿರದಲ್ಲೇ ಇದ್ದು 100 ಹೊತ್ತು ಕೂಡ ಕಾಪಾಡಿಕೊಂಡು ಕಣ್ಣಿನಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋಬೇಕು. ಹಾವಾಡಿಗೂ ಸಹ ಕೆಲವು ಸಿದ್ಧಿಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾನಂತೆ. ಹಾಗೆ ಮಂತ್ರಸಿದ್ಧಿ ಆದವನಿಗೆ ಅಂದರೆ ಆ ಆತ್ಮಕ್ಕೆ ಆ ಅಹಂಕಾರ ಬರದೇ ಇರುವ ಹಾಗೆ ಹತ್ತಿರದಲ್ಲೇ ಸಾಧನೆ ಮಾಡ್ಕೊಂಡು ಹೋಗಬೇಕು. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊಟ್ಟೋಗ್ಬಿಡ್ತೀವಿ. ಹಾಗಂದು ಮಾತ್ರಕ್ಕೆ ಅವನಿಗೆ ಗುರುಪದ ಸಿಕ್ಕತ್ತಾ? ಹಾವಾಡಿಗನಿಗೆ ಸಿಕ್ಕಲ್ಲ. ಪರಿಪೂರ್ಣ ಸಿದ್ಧಿಯನ್ನು ಆಸ್ತಕ್ಕಂಥವರಿಗೆ ಅವುಗಳ ಮೇಲೆ ದೃಷ್ಟಿ ಇರೋದೇ ಇಲ್ಲ, ಆತ್ಮಜ್ಞಾನ ದೃಷ್ಟಿ. ಹಾಗೆ ಒಂದು ವೇಳೆ ಆ ಪರಿಪೂರ್ಣ ದೃಷ್ಟಿ ಯಾರಿಗಿರುತ್ತೋ ಅಂಥವ್ರಿಗೆ ಈ ಚಿಲ್ಲರೆ ವ್ಯವಹಾರಗಳು ಇರೋದೇ ಇಲ್ಲ. ಮಂತ್ರಸಿದ್ಧಿ, ಏನೇನೋ ಸಿದ್ಧಿಗಳಿರ್ತವೆ, ಯಂತ್ರಸಿದ್ಧಿ, ಮಂತ್ರಸಿದ್ಧಿ, ಮಾಯ ಮಂತ್ರ ಇವೆಲ್ಲ ಬಂದ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಬಂದಾಗೇನೆ ಇದರಲ್ಲಿ ಬಿದ್ದುಬಿಡ್ತಾರೆ ಅವರು, ಅದನ್ನು ಬಿಟ್ಬಿಡ್ತಾರೆ ಅತ್ಲಾಗಿ ಪೂರ್ತಿಯಾಗಿ. ಹಾಗೆ ಒಂದು ವೇಳೆ ಇವುಗಳ ಮೇಲೆ ದೃಷ್ಟಿ ಬಿದ್ದರೆ ಅಂಥವನು ಯೋಗ ಭ್ರಷ್ಟನಾಗ್ತಾ ಇದ್ದಾನೆ. ಹಾಗಾದರೆ ಇವೆಲ್ಲವೂ ಲಭಿಸ್ತಿದೆ ಅಂತನ್ಬಿಟ್ಟು ಯಾಕಪ್ಪ ಹೇಳಿದ್ದಾರೆ ಅಂದರೆ, ಈ ಶ್ಲೋಕದಲ್ಲಿ ಲೋಕವಶಂಕರಿ ಅನ್ನುವ ಮಾತನ್ನು ಲೋಕಗಳೆಲ್ಲವೂ ನಾನೇ ಆಗಿದ್ದೇನೆ ಅಂತಕ್ಕಂಥ ಭಾವನೆ ಉಂಟಾಗಬೇಕು ಅನ್ನುವ ಉದಾತ್ತ ಉದ್ದೇಶದಿಂದ ಹೇಳಿದ್ದಾರೆ ವಿನ ಲೋಕಗಳೆಲ್ಲ ವಶವಾಗುತ್ತೆ ದೃಷ್ಟಿ ಅಲ್ಲ ಇಲ್ಲಿ. ಅದೇ ರೀತಿ ಸರ್ವಸಿದ್ಧಿಕರಿ ಅಂದರೆ ಎಲ್ಲ ಸಿದ್ಧಿಗಳು ನಾನೇ ಆಗಿದ್ದೀನಿ ಅಂತಕ್ಕಂಥ ಭಾವನೆ ಉಂಟಾಗಬೇಕು. ಹಾಗೆ ಪಾಪ ಪ್ರಶಮನಿ ಅಂದರೆ ಅಜ್ಞಾನದ ನಾಶ, ಸಂಕಟನಾಶಿನಿ ಅಂತಲೂ ಹೇಳ್ಕೊಂಡು ಹೋದರು. ಅಂದರೆ ದುಃಖದ ನಾಶ ಅನ್ನುವ ಉದ್ದೇಶಗಳಿಂದ ಕೂಡಿದೆ ಅನ್ನೋದನ್ನು ಚೆನ್ನಾಗಿ ನಾವು ಜ್ಞಾಪಕ ಇಟ್ಕೊಡ್ಬೇಕು, ನಾವು ಅರ್ಥ ಮಾಡ್ಕೊಳ್ಳಬೇಕು. ದುಸ್ವಪ್ನನಾಶಿನಿ ಚೇಯಂ ಸುಸ್ವಪ್ನ ಫಲದಾಯಿನಿ ರಿಪೂಣಾಂ ಸ್ತಂಭಿನಿ ಗೀತ ವಾಚಸ್ಪತ್ಯ ಪ್ರದಾಯಿನಿ. ಈ ಗುರುಗೀತೆಯನ್ನ ದುಸ್ವಪ್ನ ದೋಷಗಳನ್ನು ಹೋಗಿಸ್ತಾ ಇವೆ. ದುಸ್ವಪ್ನ ಅಂದರೆ ಮಲಗಿದ್ದಾಗ ಬರೋ ಸ್ವಪ್ನಗಳೇ ಅಲ್ಲ. ನಾವು ಎಚ್ಚರವಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಬೇಡದೇ ಇರತಕ್ಕಂಥ ಯೋಚನೆಗಳನ್ನು ಮಾಡೋದೇ ದುಸ್ವಪ್ನ ಅಂತ. ಸುಸ್ವಪ್ನ ಫಲಗಳು ನೀಡ್ತಾ ಇವೆ, ಅಂದರೆ ಒಳ್ಳೆಯ ಭಾವನೆಗಳು ಕೂಡ ನೀಡ್ತಾ ಇವೆ. ಆ ದುಸ್ವಪ್ನ ಫಲ ಹೋಗಲಾಡಿಸಿಬಿಟ್ಟು ಒಳ್ಳೆಯ ಭಾವನೆಗಳನ್ನು ಕೊಡ್ತಾ ಇವೆ. ಶತ್ರುಗಳ ಶಕ್ತಿಯನ್ನು ನಾಶ ಮಾಡ್ತಿದೆ. ಒಳಗೆ ಅಂತಃಶತ್ರುಗಳು ಇವೆ ನೋಡಿ, ಅವೇ ನಮ್ಮ ಆ ಶತ್ರುಗಳನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ಗುರುಗೀತೆಗಿದೆ.